Hello, dear students. Welcome all of you to the science class. We are in the part 2 of acids, bases, and salts. It is chapter 2 in your SSLC science syllabus. Okay, so we have discussed the introductory part in the first part, and also we have discussed about the indicators and its types, and also we discussed about some chemical properties of acids and bases. ಅದರಲ್ಲಿ ಪಾರ್ಟ್ 1 ಅಲ್ಲಿ ನಾವು ಆಸಿಡ್ಸ್ ಬೇಸಿಸ್ ಕೆಮಿಕಲ್ ಪ್ರಾಪರ್ಟೀಸ್ ಅನ್ನು ನಾವು ತಿಳ್ಕೊಂಡಿದ್ವಿ. ಸೊ ಯಾವ್ದದು ಅಂತಂದ್ರೆ ರಿಯಾಕ್ಷನ್ ಆಫ್ ಆಸಿಡ್ಸ್ ವಿತ್ ಮೆಟಲ್ಸ್ ಏನಾಗುತ್ತೆ, ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ. ಅದೇ ರೀತಿ ರಿಯಾಕ್ಷನ್ ಆಫ್ ಬೇಸಸ್ ವಿತ್ ಮೆಟಲ್ಸ್, ಅಲ್ಲೂ ಕೂಡ ಸಾಲ್ಟ್ ಮತ್ತೆ ಹೈಡ್ರೋಜನ್ ಗ್ಯಾಸ್ ಫಾರ್ಮ್ ಆಗುತ್ತೆ. ಓಕೆ, ಸೊ ಇಲ್ಲಿ ಎರಡು ಪ್ರಾಪರ್ಟಿನ ನೋಡಿದ್ವಿ. ಅಂದ್ರೆ ಒಂದು ಪ್ರಾಪರ್ಟಿ ಆಸಿಡ್ ಮತ್ತೆ ಬೇಸ್ ಯಾವ ರೀತಿ ರಿಯಾಕ್ಟ್ ಆಗುತ್ತೆ ಮೆಟಲ್ಸ್ ಜೊತೆಗೆ ಅನ್ನೋದನ್ನ ನೋಡಿದ್ವಿ ಲಾಸ್ಟ್ ಕ್ಲಾಸ್ ಅಲ್ಲಿ. ಓಕೆ, ಇನ್ ದಿಸ್ ಪಾರ್ಟ್ 2 ವಿಡಿಯೋ we are going to discuss another property of acids and bases, that is reaction of acids with metal carbonates and metal hydrogen carbonates. Okay, so here ಏನಾಗುತ್ತೆ ನೋಡಿ, ಒಂದು ಮೆಟಲ್ ಕಾರ್ಬೋನೇಟ್ ಅಥವಾ ಮೆಟಲ್ ಹೈಡ್ರೋಜನ್ ಕಾರ್ಬೋನೇಟ್ ಆಸಿಡ್ ಜೊತೆಗೆ ರಿಯಾಕ್ಟ್ ಆದಾಗ ಒಂದು ಕರೆಸ್ಪಾಂಡಿಂಗ್ ಸಾಲ್ಟ್ ಸಿಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ರಿಲೀಸ್ ಆಗುತ್ತೆ, ವಾಟರ್ ರಿಲೀಸ್. ಸೊ ಜನರಲ್ equation ಇದೆ ಇಲ್ಲಿ. when a metal carbonate reacts with an acid, it gives rise to salt, carbon dioxide and water. Okay, so this is the general equation. Okay, so ನಾವೀಗ ಪರ್ಟಿಕ್ಯುಲರ್ ಆಗಿ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಇನ್ನು ಜನರಲ್ ಆಗಿ ನಾವು ನೋಡಿದ್ವಿ, ಒಂದು ಪರ್ಟಿಕ್ಯುಲರ್ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಒಂದು ಮೆಟಲ್ ಕಾರ್ಬೋನೇಟ್ಗೆ ಯಾವುದೋ ಒಂದು ಎಕ್ಸಾಂಪಲ್ ತಗೊಳ್ಳೋಣ, ಮೆಟಲ್ ಹೈಡ್ರೋಜನ್ ಕಾರ್ಬೋನೇಟಿಗೆ ತಗೊಳ್ಳೋಣ, ಜೊತೆಗೆ ಆಸಿಡ್ಗೆ ಯಾವುದೋ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಸೊ ಇದು ಹೇಗೆ ಟ್ರೂ ಅನ್ನೋದನ್ನ ಚೆಕ್ ಮಾಡೋಣ. ಓಕೆ, ಸೊ ಅದೇ ರೀತಿ ಮೆಟಲ್ ಹೈಡ್ರೋಜನ್ ಕಾರ್ಬೋನೇಟ್ ಕೂಡ ಸೇಮ್, ಸಾಲ್ಟ್, ಕಾರ್ಬನ್ ಡೈಆಕ್ಸೈಡ್ ಮತ್ತೆ ವಾಟರ್. ಓಕೆ, ಸೊ ಅದಕ್ಕೆ ಒಂದು ಎಕ್ಸಾಂಪಲ್ ಅಂದರೆ ಆಕ್ಟಿವಿಟಿ 2.5 ಇದೆ ನಿಮ್ಮ ಟೆಕ್ಸ್ಟ್ ಬುಕ್ ಒಳಗಡೆ. ಟೇಕ್ 0.5 grams ಆಫ್ ಸೋಡಿಯಂ ಕಾರ್ಬೋನೇಟ್, ದಟ್ ಈಸ್ ಮೆಟಲ್ ಕಾರ್ಬೋನೇಟ್ ತಗೋಬೇಕು, ಇನ್ ಟೆಸ್ಟ್ ಟ್ಯೂಬ್ ಎ, and 0.5 grams of sodium hydrogen carbonate NaHCO3 in test tube B. ಎರಡು ಟೆಸ್ಟ್ ಟ್ಯೂಬ್ ಅನ್ನು ತಗೋಬೇಕು, ಟೆಸ್ಟ್ ಟ್ಯೂಬ್ ಎ ಮತ್ತೆ ಟೆಸ್ಟ್ ಟ್ಯೂಬ್ ಬಿ ಅಂತ ನೇಮ್ ಮಾಡಬೇಕು. ಒಂದು ಟೆಸ್ಟ್ ಟ್ಯೂಬ್ ಅಲ್ಲಿ ಸೋಡಿಯಂ ಕಾರ್ಬೋನೇಟ್ ತಗೋಬೇಕು, ಇನ್ನೊಂದರಲ್ಲಿ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅನ್ನ ತಗೋಬೇಕು. ಓಕೆ, ಸೊ ಆಡ್ 2 ml ಡೈಲ್ಯೂಟ್ HCl ಟು ಬೋತ್ ದ ಟೆಸ್ಟ್ ಟ್ಯೂಬ್. ಎರಡು ಟೆಸ್ಟ್ ಟ್ಯೂಬ್ಗಳಿಗೆ ಏನು ಹಾಕಬೇಕು, HCl ಅನ್ನ ಹಾಕಬೇಕು. ಸೊ HCl ಇಸ್ ಅನ್ ಆಸಿಡ್, ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್. ನಮಗೆ ಆಸ್ ಯೂಶುವಲ್ ವಿ ಡಿಸ್ಕಸ್ಡ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಪ್ರೊಡ್ಯೂಸ್ ಆಗುತ್ತೆ ಇನ್ ಬೋತ್ ದ ಟೆಸ್ಟ್ ಟ್ಯೂಬ್ಸ್ ಅಂತ. ಓಕೆ, ಸೊ ಇಲ್ಲಿ ಯಾವ್ಯಾವ ರಿಯಾಕ್ಷನ್ ಇನ್ವಾಲ್ವ್ ಆಗಿದೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಓಕೆ, ಸೊ ಫಸ್ಟ್ ಯಾವ್ದು ತಗೊಳ್ಳೋಣ, ಸೋಡಿಯಂ ಕಾರ್ಬೋನೇಟ್ ತಗೊಳ್ಳೋಣ. ಸೋಡಿಯಂ ಕಾರ್ಬೋನೇಟ್ ದಟ್ ಈಸ್ Na2CO3. ಟೆಸ್ಟ್ ಟ್ಯೂಬ್ ಏನಲ್ಲಿ ಏನು ತಗೊಂಡಿದ್ವಿ ನಾವು, Na2CO3 ಪ್ಲಸ್ ಏನು ಹಾಕಿದ್ವಿ, ಆಸಿಡ್ ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನು ಆ್ಯಡ್ ಮಾಡಿದ್ದೀವಿ, ರೈಟ್. ಸೊ 2 HCl ತಗೊಳ್ಳೋಣ, ಬ್ಯಾಲೆನ್ಸ್ ಹೈಡ್ರೋಕ್ಲೋರಿಕ್ ಆಸಿಡ್. ಇಟ್ ಗಿವ್ಸ್ ರೈಸ್ ಟು ಏನು ಸಿಗಬೇಕು ನಮಗೆ, ಸಾಲ್ಟ್ ಸಿಗ್ಬೇಕು. ಈಗ ಡಿಸ್ಕಸ್ ಮಾಡಿದ್ವಲ್ಲ, ಸಾಲ್ಟ್, ಕಾರ್ಬನ್ ಡೈಆಕ್ಸೈಡ್ ಮತ್ತೆ ವಾಟರ್ ಸಿಗ್ಬೇಕು. ಹಾಗಾದ್ರೆ ಯಾವ ಸಾಲ್ಟ್ ಸಿಗುತ್ತೆ ಅಂತಂದ್ರೆ ಇಲ್ಲಿ NaCl ಸಿಗುತ್ತೆ, ದಟ್ ಈಸ್ 2 NaCl ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ plus H2. So this is the reaction involved whenever sodium carbonate reacts with hydrochloric acid. It gives rise to sodium chloride salt, carbon dioxide and water. Okay, ಅದೇ ರೀತಿ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂದರೆ ಮೆಟಲ್ ಕಾರ್ಬೋನೇಟ್ ತಗೊಂಡ್ರೆ ಅದಕ್ಕೆ ನಾವು HCl ಅನ್ನ ರಿಯಾಕ್ಟ್ ಮಾಡಿದರೆ, ಅವೆರಡು ರಿಯಾಕ್ಟ್ ಆದರೆ ಅದರಿಂದ ಸೋಡಿಯಂ ಕ್ಲೋರೈಡ್ ಸಿಗುತ್ತೆ, NaCl, carbon dioxide gas will be produced and water will be produced. So these are the reactions involved whenever a metal carbonate and metal hydrogen carbonate reacts together. Okay, so last class ಅಲ್ಲಿ ನಾವು ಹೇಳಿದ್ವಿ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ ಮೆಟಲ್ ಆಸಿಡ್ ಜೊತೆಗೆ ರಿಯಾಕ್ಟ್ ಆದಾಗ ಅಥವಾ ಮೆಟಲ್ ಬೇಸ್ ಜೊತೆಗೆ ರಿಯಾಕ್ಟ್ ಆದಾಗ ಅಂತ. ಆ ಹೈಡ್ರೋಜನ್ ಗ್ಯಾಸ್ ಅನ್ನು ಟೆಸ್ಟ್ ಮಾಡೋದಕ್ಕೆ ನಾವು ಪಾಪ್ ಸೌಂಡ್ ಟೆಸ್ಟ್ ಅನ್ನ ಮಾಡಿದ್ವಿ, ಬರ್ನಿಂಗ್ ಕ್ಯಾಂಡಲ್ ಅನ್ನು ನಿಯರ್ ಬೈ. ಸೊ ಇಲ್ಲಿ ಏನು ರಿಲೀಸ್ ಆಗ್ತಾ ಇದೆ, ಈ ಎಕ್ಸಾಂಪಲ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗ್ತದೆ. ಹಾಗಾದ್ರೆ ಈ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗಿದೆ ಅಂತ ನಾವು ಕಂಡುಹಿಡಿಬೇಕು ಅಂದ್ರೆ
ನಾವೇನು ಮಾಡಬೇಕು, ಫಾರ್ ಎಕ್ಸಾಂಪಲ್ ಇದೇ ಎಕ್ಸ್ಪೆರಿಮೆಂಟಲ್ ಸೆಟಪ್ಗೆ ಮತ್ತೊಂದು ಡೆಲಿವರಿ ಟ್ಯೂಬನ್ನು ಫಿಕ್ಸ್ ಮಾಡಬೇಕು. ಇಲ್ಲಿ ನೋಡಿ ಈ ರೀತಿ ಒಂದು ಟೆಸ್ಟ್ ಟ್ಯೂಬ್ ತೊಗೊಂಡ್ವಿ, ಎ ಬಿ ಅಂತ ಮಾರ್ಕ್ ಮಾಡಬೇಕು. ಮಾರ್ಕ್ ಮಾಡಿ ಒಂದರಲ್ಲಿ ಏನೇನು ತೊಗೋಬೇಕಂತ ಹೇಳಿದ್ದೀನಿ ನಾನು. ಬಟ್ ಅದೇ ರೀತಿ ಇಲ್ಲಿ ರಿಲೀಸ್ ಆಗುವ ಗ್ಯಾಸು ಕಾರ್ಬನ್ ಡೈಆಕ್ಸೈಡ್ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ರಿಲೀಸ್ ಆಗಿರೋ ಗ್ಯಾಸನ್ನು ಒಂದು ಡೆಲಿವರಿ ಟ್ಯೂಬ್ ಮೂಲಕ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಓಕೆ, ಅದೇನು ಅನ್ನೋದು ನೋಡ್ತಾ ಹೋಗೋಣ. ಟೆಸ್ಟ್ ಫಾರ್ ಕಾರ್ಬನ್ ಡೈಆಕ್ಸೈಡಲ್ಲಿ ಓಕೆ, ಆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಏನು ರಿಲೀಸ್ ಆಗಿದೆ ಅಲ್ವಾ, ಸೊ ಆನ್ ಪಾಸಿಂಗ್ ದ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಇವಾಲ್ವ್ ಥ್ರೂ ಲೈಮ್ ವಾಟರ್ಗೆ ನಾವು ಟ್ರಾನ್ಸ್ಫರ್ ಮಾಡಬೇಕು. ಯಾವಾಗ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸನ್ನು ಲೈಮ್ ವಾಟರ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ, ಒಂದು ವೈಟ್ ಪ್ರೆಸಿಪಿಟೇಟ್ ಆಫ್ ಕ್ಯಾಲ್ಶಿಯಂ ಕಾರ್ಬೊನೇಟ್ ಫಾರ್ಮ್ ಆಗುತ್ತೆ. ವೈಟ್ ಪ್ರೆಸಿಪಿಟೇಟ್ ಆಫ್ ಕ್ಯಾಲ್ಶಿಯಂ ಕಾರ್ಬೊನೇಟ್ ಇಸ್ ಫಾರ್ಮ್. ಓಕೆ, ಸೊ ಅದನ್ನ ರಿಯಾಕ್ಷನ್ ಏನು ಇನ್ವಾಲ್ವ್ ಆಗುತ್ತೆ ನೋಡೋಣ ಇಲ್ಲಿ. ಸೊ ದ ರಿಯಾಕ್ಷನ್ ಇನ್ವಾಲ್ವ್ಡ್ ಹಿಯರ್ CaOH twice, that is calcium hydroxide or lime water. ಅದಕ್ಕೆ ಏನು ಪಾಸ್ ಮಾಡ್ತೀವಿ, ರಿಲೀಸ್ ಆಗಿರೋ ಗ್ಯಾಸನ್ನು ಕಾರ್ಬನ್ ಡೈಆಕ್ಸೈಡನ್ನು ಪಾಸ್ ಮಾಡಿದಾಗ ಒಂದು ಪ್ರೆಸಿಪಿಟೇಟ್ ಫಾರ್ಮ್ ಆಗುತ್ತೆ, ಕ್ಯಾಲ್ಶಿಯಂ ಕಾರ್ಬೊನೇಟ್ CaCO3 ಪ್ಲಸ್ CO2 plus H2O. CaCO3 okay, plus CO2 ಕಾರ್ಬನ್ ಡೈಆಕ್ಸೈಡ್ ಪಾಸ್ ಮಾಡ್ತೀವಲ್ಲ, CaCO3 plus H2O ಇದು ಆಗುತ್ತೆ. ಸೊ ಇದಕ್ಕೇನೆ ಈ ಕ್ಯಾಲ್ಶಿಯಂ ಕಾರ್ಬೊನೇಟ್ ಫಾರ್ಮ್ ಆಗಿದೆಯಲ್ಲ, ಇದಕ್ಕೆ ಮತ್ತಷ್ಟು ಕಾರ್ಬನ್ ಡೈಆಕ್ಸೈಡ್ ಗ್ಯಾಸಸ್ ಅನ್ನು ಎಕ್ಸಸ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಅನ್ನು ಪಾಸ್ ಮಾಡಿದಾಗ ಆ CaCO3ಗೆ ಮತ್ತೇನು ಪಾಸ್ ಮಾಡ್ತೀವಿ ನಾವು, CO2 ಗ್ಯಾಸ್ ಅನ್ನು ಪಾಸ್ ಮಾಡಿದಾಗ ಏನಾಗುತ್ತೆ ನೋಡಿ, ಇಟ್ ಅಗೇನ್ ಫಾರ್ಮ್ CaHCO3 ಟ್ವೈಸ್. ಈ ರಿಯಾಕ್ಷನ್ ಆಗುತ್ತೆ. ಸೊ ಇಲ್ಲಿ ನಮಗೆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸೇ ಅಂತ ಕನ್ಫರ್ಮ್ ಆಗೋದು ಯಾವಾಗ ಅಂತಂದ್ರೆ, ಒಂದು ಇನ್ಸಾಲಬಲ್ ಪ್ರೆಸಿಪಿಟೇಟ್ ಫಾರ್ಮ್ ಆಗುತ್ತೆ ಅಂತ ಹೇಳಿದ್ನಲ್ಲ. ಸೊ ಇಲ್ಲಿ ಕ್ಯಾಲ್ಶಿಯಂ ಕಾರ್ಬೊನೇಟ್ ರಿಲೀಸ್ ಆಯ್ತಲ್ಲ, ಇದು ಒಂದು ಇನ್ಸಾಲಬಲ್ ಪ್ರೆಸಿಪಿಟೇಟ್, ವಾಟರ್ ಇನ್ಸಾಲಬಲ್ ಅಂತ ಕರಿತೀವಿ. ಓಕೆ, ಸೊ ದಿಸ್ ಇಸ್ ಕ್ಯಾಲ್ಶಿಯಂ ಕಾರ್ಬೊನೇಟ್ ಇಸ್ ಅನ್ ಇನ್ಸಾಲಬಲ್, ವಾಟರ್ ಇನ್ಸಾಲಬಲ್ ಪ್ರೆಸಿಪಿಟೇಟ್. ಇದು ಫಾರ್ಮ್ ಆದರೆ ಅದರ ಅರ್ಥ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇದೆ ಅಂತ ಅರ್ಥ. ಸೊ ಇನ್ನೂ ಕನ್ಫರ್ಮೇಷನ್ ಮಾಡಬೇಕಂದ್ರೆ ಆನ್ ಪಾಸಿಂಗ್ ಸೇಮ್ ಗ್ಯಾಸ್ ಎಕ್ಸಸ್ ಗ್ಯಾಸನ್ನು ಮತ್ತೆ ಅದೇ ಕ್ಯಾಲ್ಶಿಯಂ ಕಾರ್ಬೊನೇಟ್ ಟ್ರಾನ್ಸ್ಫರ್ ಮಾಡಿದ್ರೆ ಮತ್ತೆ ನಮಗೆ ಸಾಲ್ಯುವಬಲ್ ಏನಂತೀವಿ, ಕ್ಯಾಲ್ಶಿಯಂ ಹೈಡ್ರೋಜನ್ ಕಾರ್ಬೊನೇಟ್ ಸಿಗುತ್ತೆ. ಅಂದ್ರೆ ಇಲ್ಲೇನು ಕ್ಯಾಲ್ಶಿಯಂ ಕಾರ್ಬೊನೇಟ್ ಇನ್ಸಾಲ್ಯುಬಲ್ ಪ್ರೆಸಿಪಿಟೇಟ್ ಫಾರ್ಮ್ ಆಗಿತ್ತಲ್ಲ, ಎಕ್ಸಸ್ ಕಾರ್ಬನ್ ಡೈಆಕ್ಸೈಡ್ ಅನ್ನು ನಾವು ಪಾಸ್ ಮಾಡಿದಾಗ ಅದು ಡಿಸಾಲ್ವ್ ಆಗಿಬಿಟ್ಟು ಈ ಕ್ಯಾಲ್ಶಿಯಂ ಕಾರ್ಬೊನೇಟ್ ಡಿಸಾಲ್ವ್ ಆಗಿ ಒಂದು ಸಾಲ್ಯುಬಲ್ ಸಾಲ್ಟ್ ಆಫ್ ಕ್ಯಾಲ್ಶಿಯಂ ಹೈಡ್ರೋಜನ್ ಕಾರ್ಬೊನೇಟ್ ಸಿಗುತ್ತೆ ಆ್ಯಂಡ್ ಸೊಲ್ಯೂಷನ್ ಕ್ಲಿಯರ್ ಆಗುತ್ತೆ. ಬಟ್ ಇಲ್ಲಿ ಏನಾಗುತ್ತೆ ನೋಡಿ, ಲೈಮ್ ವಾಟರ್ ಏನಿದೆಯಲ್ಲ ಅದು ಮಿಲ್ಕಿ ಆಗಿ ಕನ್ವರ್ಟ್ ಆಗುತ್ತೆ. ಲೈಮ್ ವಾಟರ್ ವಿಲ್ ಬಿ ಕನ್ವರ್ಟೆಡ್ ಇನ್ ಟು ಮಿಲ್ಕಿ. ಬಟ್ ಏನು ಯಾಕೆ ಅಂದರೆ ಡ್ಯೂ ಟು ದ ಫಾರ್ಮೇಷನ್ ಆಫ್ CaCO3. ಲೈಮ್ ವಾಟರ್ ಮಿಲ್ಕಿ ಆಗಿ ಕನ್ವರ್ಟ್ ಆದರೆ ಅಲ್ಲಿ CO2 ರಿಲೀಸ್ ಆಗಿದೆ ಅಂತ ಕನ್ಫರ್ಮೇಷನ್ ಕೊಡ್ತೀವಿ. ಅದೇ ಎಕ್ಸಸ್ CO2 ಮಾಡಿದಾಗ ಆವಾಗ ಈ ಕ್ಯಾಲ್ಶಿಯಂ ಕಾರ್ಬೊನೇಟ್ ಡಿಸಾಲ್ವ್ ಆಗಿಬಿಟ್ಟು ಸೊಲ್ಯೂಷನ್ ಕ್ಲಿಯರ್ ಆಗುತ್ತೆ. ಯಾಕೆ ಅಂದರೆ ಅಲ್ಲಿ ಸಾಲ್ಯುಬಲ್ ಸಾಲ್ಟ್ ಆಫ್ ಕ್ಯಾಲ್ಶಿಯಂ ಹೈಡ್ರೋಜನ್ ಕಾರ್ಬೊನೇಟ್ ಸಿಗುತ್ತೆ ನಮಗೆ. ಓಕೆ, ಸೊ ರಿಯಾಕ್ಷನ್ ಇನ್ವಾಲ್ವ್ಡ್ ಹೀಗಿದೆ. ಸೊ ಇಲ್ಲಿ ನಮಗೆ ಈ ಕ್ಯಾಲ್ಶಿಯಂ ಕಾರ್ಬೊನೇಟ್ ಅಂತ ಏನಂದ್ವಲ್ಲ, ಇನ್ಸಾಲ್ಯುಬಲ್ ಪ್ರೆಸಿಪಿಟೇಟ್, ಅದಕ್ಕೆ ಸಾಕಷ್ಟು ಎಕ್ಸಾಂಪಲ್ಸ್ ಇದೆ. ಈಗ ಲೈಮ್ ಸ್ಟೋನು ಅಂದರೆ ಸುಣ್ಣದ ಕಲ್ಲು, ಚಾಕ್, ಮಾರ್ಬಲ್, ದಿಸ್ ಆರ್ ಆಲ್ ದ ಡಿಫ್ರೆಂಟ್ ಫಾರ್ಮ್ ಆಫ್ ಕ್ಯಾಲ್ಶಿಯಂ ಕಾರ್ಬೊನೇಟ್. ಅವೆಲ್ಲವೂ ಕೂಡ ಆ ಕ್ಯಾಲ್ಶಿಯಂ ಕಾರ್ಬೊನೇಟ್ನ ಬೇರೆ ಬೇರೆ ರೂಪಗಳು ಅಂತ ಹೇಳ್ತಾ ಹೋಗ್ತೀವಿ. ಸೊ ದಿಸ್ ಈಸ್ ವಾಟ್ ಹ್ಯಾಪನ್ಸ್ ವೆನ್ an acid reacts with metal carbonates and metal hydrogen carbonate, right? Shall we move on to the next slide? Okay, ಈಗ acids ರಿಯಾಕ್ಟ್ ಆದಾಗ ಏನಾಗುತ್ತೆ ನೋಡಿದ್ವಿ, ಮೆಟಲ್ ಹೈಡ್ರೋಜನ್ ಕಾರ್ಬೊನೇಟ್ ಜೊತೆಗೆ. ಅದೇ ರೀತಿ ಬೇಸಸ್ ರಿಯಾಕ್ಟ್ ಆದ್ರೆ ಏನಾಗುತ್ತೆ ಅಂತ ನೋಡೋದಾದ್ರೆ, ಬೇಸಸ್ ಡು ನಾಟ್ ರಿಯಾಕ್ಟ್ ವಿತ್ ಹೈಡ್ರೋಜನ್ ಕಾರ್ಬೊನೇಟ್, ಮೆಟಲ್ ಕಾರ್ಬೊನೇಟ್ ಆರ್ ಮೆಟಲ್ ಹೈಡ್ರೋಜನ್ ಕಾರ್ಬೊನೇಟ್. ಅವ್ರು ರಿಯಾಕ್ಟ್ ಆಗಲ್ಲ, ದೇರ್ ಇಸ್ ನೋ ರಿಯಾಕ್ಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಹೋಗೋಣ ನಾವು, ರಿಯಾಕ್ಷನ್ ಆಫ್ ಆಸಿಡ್ ಅಂಡ್ ಬೇಸಸ್ ವಿತ್ ಈಚ್ ಅದರ್. ಈಗ ನಾವು ಆಸಿಡ್ ಮತ್ತೆ ಬೇಸ್ ಒಂದಕ್ಕೊಂದು ರಿಯಾಕ್ಟ್ ಆದಾಗ ಏನಾಗುತ್ತೆ ಅಂತ ನೋಡ್ತಾ ಹೋಗೋಣ. ಓಕೆ, ವೆನ್ ಅನ್ ಆಸಿಡ್ ರಿಯಾಕ್ಟ್ಸ್ ವಿತ್ ಎ ಬೇಸ್ ಟು ಗಿವ್ಸ್ ರೈಸ್ ಟು ಸಾಲ್ಟ್ ಅಂಡ್ ವಾಟರ್. ಆಸಿಡ್ ಬೇಸ್ ಜೊತೆಗೆ ರಿಯಾಕ್ಟ್ ಆದಾಗ
ಸಾಲ್ಟ್ ಮತ್ತೆ ವಾಟರ್ ಸಿಗುತ್ತೆ. ದಿಸ್ ಈಸ್ ನೋನ್ ಆಸ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ಓಕೆ, ಸೊ ದಿಸ್ ಇಸ್ ಜನರಲ್ ಇಕ್ವೇಶನ್. ಆಸಿಡ್ ಪ್ಲಸ್ ಬೇಸ್ ಗಿವ್ಸ್ ರೈಸ್ ಟು ಸಾಲ್ಟ್ ಅಂಡ್ ವಾಟರ್. ಇದನ್ನ ಯಾಕೆ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಕರಿತೀವಿ ಅಂದ್ರೆ, ಇಲ್ಲಿ ಏನ್ ಪ್ರಾಡಕ್ಟ್ ಬರುತ್ತಲ್ಲ, ಸಿ ದಿಸ್ ಇಸ್ ಆಸಿಡ್ ಅಂಡ್ ದಿಸ್ ಇಸ್ ಬೇಸ್ ಅಲ್ವಾ. ಸೊ ಬರ್ತಕ್ಕಂಥ ಪ್ರಾಡಕ್ಟ್ ಇದೆಲ್ಲ ಸಾಲ್ಟ್, ಈ ಸಾಲ್ಟ್ ಆಸಿಡಿಕ್ಕೂ ಅಲ್ಲ ಬೇಸಿಕ್ಕೂ ಅಲ್ಲ, ದಟ್ ಈಸ್ ನ್ಯೂಟ್ರಲ್ ಅಂತ ಕರಿತೀವಿ. pH ಸ್ಕೇಲ್ ಮಾಡ್ಬೇಕಾದ್ರೆ ನಿಮಗೆ ಡೀಟೇಲ್ಡ್ ಆಗಿ ಇದು ಗೊತ್ತಾಗುತ್ತೆ. ಓಕೆ, ಸೊ ಈ ನ್ಯೂಟ್ರಲ್ ಇರೋದ್ರಿಂದ, ನ್ಯೂಟ್ರಲ್ ಒಂದು ಪ್ರಾಡಕ್ಟ್ ಬರೋದ್ರಿಂದ ಇಲ್ಲಿ ನಮಗೆ ಆ ರಿಯಾಕ್ಷನ್ ಅನ್ನು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಓಕೆ, ಸಿ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಹೇಗಾಗುತ್ತೆ ಅನ್ನೋದನ್ನ ಒಂದು ಎಕ್ಸಾಂಪಲ್ ತಗೊಂಡು ನೋಡ್ತಾ ಹೋಗೋಣ. ನಾವು ಒಂದು ಆಕ್ಟಿವಿಟಿ ಇದೆ, ಆಕ್ಟಿವಿಟಿ 2.6 ಇನ್ ಯುವರ್ ಸಿಲೆಬಸ್. ಸೊ ಇಲ್ಲಿ ನಾವೇನು ತಗೋಬೇಕು ಅಂದ್ರೆ, ಟೇಕ್ 2 ml ಆಫ್ ಡೈಲ್ಯೂಟ್ NaOH ಸೊಲ್ಯೂಷನ್ ಇನ್ ಎ ಟೆಸ್ಟ್ ಟ್ಯೂಬ್. ಓಕೆ, ಒಂದು ಟೆಸ್ಟ್ ಟ್ಯೂಬ್ ತಗೋಬೇಕು. ಆ ಟೆಸ್ಟ್ ಟ್ಯೂಬ್ ಒಳಗಡೆ ಡೈಲ್ಯೂಟ್ NaOH ಸೊಲ್ಯೂಷನ್ ಅನ್ನ ತಗೋಬೇಕು. ಓಕೆ, ಡೈಲ್ಯೂಟ್ NaOH ಅಂದ್ರೆ ವಾಟ್ ಇಸ್ NaOH? NaOH ಇಸ್ ಎ ಸ್ಟ್ರಾಂಗ್ ಬೇಸ್, ಬಟ್ ಅದನ್ನ ನಾವೇನ್ ಮಾಡ್ತೀವಿ, ನೀರು ವಾಟರ್ ಜೊತೆ ಮಿಕ್ಸ್ ಮಾಡ್ಬಿಟ್ಟು ಡೈಲ್ಯೂಟ್ ಮಾಡ್ತೀವಿ. ಸೊ ಅವಾಗ ಏನಾಗುತ್ತೆ, ಡೈಲ್ಯೂಟ್ NaOH ಆಗುತ್ತೆ. ಟೆಸ್ಟ್ ಟ್ಯೂಬ್ ಅಂಡ್ ಆಡ್ 2 drops ಆಫ್ ಫಿನಾಪ್ತಲಿನ್ ಇಂಡಿಕೇಟರ್. ಅದಕ್ಕೆ 2 drops ಆಫ್ ಫಿನಾಪ್ತಲಿನ್ ಇಂಡಿಕೇಟರ್ನ ಆಡ್ ಮಾಡಬೇಕು. ಓಕೆ, ದ ಸೊಲ್ಯೂಷನ್ ಬಿಕಮ್ ಪಿಂಕ್ ಕಲರ್. ಯಾವಾಗ ಫಿನಾಪ್ತಲಿನ್ ಆಡ್ ಮಾಡ್ತೀವಿ, ಆ ಸೊಲ್ಯೂಷನ್ ಏನಾಗುತ್ತೆ, ಈಗ NaOH ಪ್ಲಸ್ ಇಂಡಿಕೇಟರ್ ಎರಡು ಸೇರಿದಾಗ ಒಂದು ಸೊಲ್ಯೂಷನ್ ಆಗುತ್ತೆ. ಆ ಸೊಲ್ಯೂಷನ್ ಏನಾಗುತ್ತೆ ಅಂತಂದ್ರೆ ಪಿಂಕ್ ಕಲರ್ಗೆ ಟರ್ನ್ ಆಗುತ್ತೆ. ಪಿಂಕ್ ಕಲರ್ ಟರ್ನ್ ಆಗುತ್ತೆ. ಈಗ ನಾವು ನೆಕ್ಸ್ಟ್ ಸ್ಟೆಪ್ ಏನು ಅಂತಂದ್ರೆ, ಪಿಂಕ್ ಕಲರ್ ಆಗಿದೆ, ಅಲ್ಲಿ ಒಂದು ಬೇಸ್ ಇದೆ, ಬೇಸಿಗೆ ಫಿನಾಪ್ತಲಿನ್ ಇಂಡಿಕೇಟರ್ ಹಾಕಿದೀವಿ, ಪಿಂಕ್ ಕಲರ್ ಆಗಿದೆ. ಅದಕ್ಕೆ ನಾವೀಗ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ತೀವಿ ಅಂತಂದ್ರೆ, ಡೈಲ್ಯೂಟ್ HCl ಸೊಲ್ಯೂಷನ್ ಅನ್ನು ಆಡ್ ಮಾಡ್ತೀವಿ. ಟು ದಿಸ್ ಮಿಕ್ಸ್ಚರ್ ವಿ ಆಡ್ ಡೈಲ್ಯೂಟ್ HCl ಸೊಲ್ಯೂಷನ್. ಅದು ಹೇಗೆ, ಡ್ರಾಪ್ ಬೈ ಡ್ರಾಪ್ ಆಡ್ ಮಾಡ್ತಾ ಹೋಗ್ತೀವಿ ಸೊಲ್ಯೂಷನ್ಗೆ. ಸೊ ಯಾವಾಗ ನಾವು ಡ್ರಾಪ್ ಬೈ ಡ್ರಾಪ್ ಸೊಲ್ಯೂಷನ್ ಆಡ್ ಮಾಡ್ತಾ ಹೋಗ್ತೀವಿ, ಆ ಪಿಂಕ್ ಕಲರ್ ಏನಿತ್ತಲ್ಲ ಅದು ಡಿಸಪಿಯರ್ ಆಗ್ತಾ ಹೋಗುತ್ತೆ. ಪಿಂಕ್ ಕಲರ್ ಸ್ಟಾರ್ಟ್ ಟು ಡಿಸಪಿಯರ್ ಆಸ್ ವಿ ಗೋ ಆನ್ ಆಡಿಂಗ್ ಡೈಲ್ಯೂಟ್ HCl ಟು ಇಟ್. ಓಕೆ, ಸೊ ಇದಾದ್ಮೇಲೆ ಮತ್ತೆ ನೆಕ್ಸ್ಟ್ ಸ್ಟೆಪ್ NaOH ಅನ್ನು ಆಡ್ ಮಾಡ್ತಾ ಹೋಗ್ತೀವಿ, ಡ್ರಾಪ್ ಬೈ ಡ್ರಾಪ್. NaOH ಅನ್ನು ಡೈಲ್ಯೂಟ್ NaOH ಅನ್ನು ಆಡ್ ಮಾಡ್ತಾ ಹೋದಂಗೆಲ್ಲ ಮತ್ತೊಂದ್ಸರಿ ಮತ್ತೆ ಪಿಂಕ್ ಕಲರ್ ರೀಅಪಿಯರ್ ಆಗ್ತಾ ಹೋಗುತ್ತೆ. ಡಿಸಪಿಯರ್ ಏನಾಗಿತ್ತಲ್ಲ ರೀಅಪಿಯರ್ ಆಗ್ತಾ ಇದೆ. ಓಕೆ, ಸೊ ಅದರ ಅರ್ಥ ಏನು ಅಂತಂದ್ರೆ, ಈ NaOH ಪಿಂಕ್ ಕಲರ್ ಇದೆ ಅಂದ್ರೆ ದಟ್ ಈಸ್ ದ ಎಫೆಕ್ಟ್ ಆಫ್ ಬೇಸ್. ಆಸಿಡ್ ಅನ್ನ ಆಡ್ ಮಾಡ್ತಾ ಇದೀವಿ, ಆಸಿಡ್ ಅನ್ನ ಆಡ್ ಮಾಡಿದಾಗ ಪಿಂಕ್ ಕಲರ್ ಮಾಯ ಆಗ್ತಾ ಇದೆ, ಡಿಸಪಿಯರ್ ಆಗ್ತಾ ಇದೆ. ಅದರರ್ಥ ಬೇಸಿನ ಎಫೆಕ್ಟ್ 0 ಆಗ್ತಾ ಇದೆ, ನಲ್ಲಿಫೈ ಆಗ್ತಾ ಹೋಗುತ್ತೆ. ಅದೇ ಮತ್ತೆ ಬೇಸನ್ನ ಆಡ್ ಮಾಡ್ತಾ ಹೋದಾಗ ಆಸಿಡ್ನ ಎಫೆಕ್ಟ್ ನಲ್ಲಿಫೈ ಆಗುತ್ತೆ. ಆಸಿಡ್ನ ಎಫೆಕ್ಟ್ ಏನಲ್ಲಿ ಡಿಸಪಿಯರ್ ಮಾಡಿದ್ದು ಆಸಿಡ್ನ ಎಫೆಕ್ಟ್. ಬಟ್ ಅದೇ ಬೇಸನ್ನ ಮತ್ತೆ ಆಡ್ ಮಾಡ್ತಾ ಹೋದಾಗ ಪಿಂಕ್ ಕಲರ್ ಮತ್ತೆ ಬರ್ತಾ ಇದೆ ಅಂತಂದ್ರೆ ಬೇಸಿಗೆ ಒಂದು ಎಬಿಲಿಟಿ ಇದೆ, ಏನು, ಆಸಿಡ್ನ ಗುಣವನ್ನು ನಲ್ಲಿಫೈ ಮಾಡೋದು. ನಲ್ಲಿಫೈ ಮಾಡೋದು ಅಂದ್ರೆ 0 ಮಾಡೋದು ಅಥವಾ ರೆಡ್ಯೂಸ್ ಮಾಡೋದು ಅಂತ. ಸೊ ಹಿಯರ್ ದ ಎಫೆಕ್ಟ್ ಆಫ್ ಎ ಬೇಸ್ ಈಸ್ ನಲ್ಲಿಫೈಡ್ ಬೈ ಅನ್ ಆಸಿಡ್ ಅಂಡ್ ಅನ್ ಎಫೆಕ್ಟ್ ಆಫ್ ಅನ್ ಆಸಿಡ್ ಈಸ್ ನಲ್ಲಿಫೈಡ್ ಬೈ ಎ ಬೇಸ್. ವೈಸ್ ವರ್ಸ ಅಂತ ಹೇಳ್ತೀವಿ ನಾವು ಇಲ್ಲಿ ಎರಡನ್ನೂ ಕೂಡ. ಆಸಿಡ್ ಬೇಸ್ನ ಎಫೆಕ್ಟ್ ಅನ್ನು ನಲ್ಲಿಫೈ ಮಾಡಿದೆ, ಬೇಸು ಆಸಿಡ್ನ ಎಫೆಕ್ಟ್ ಅನ್ನ ನಲ್ಲಿಫೈ ಮಾಡಿ. ಓಕೆ, ಸೊ ಹಾಗಾದ್ರೆ ಇಲ್ಲಿ ನಡೆದಂತ ರಿಯಾಕ್ಷನ್ ಏನು ಅನ್ನೋದನ್ನ ನಾವು ನೋಡೋಣ. ರೈಟ್, ಸೊ ನಿಮಗೆ ಅರ್ಥ ಆಯ್ತಲ್ವಾ ಇದು? ಇಲ್ಲಿ ಏನನ್ನ ಆಡ್ ಮಾಡಿದೀವಿ, ಒಂದು ಆಸಿಡ್ ಮತ್ತೆ ಒಂದು ಬೇಸ್ ಅನ್ನ ಆಡ್ ಮಾಡಬೇಕು. ಇಲ್ಲಿ ಆಸಿಡ್ ಯಾವ್ದು, ಇಲ್ಲಿ ಬೇಸ್ HCl, ಬೇಸ್ ಯಾವುದು NaOH. ಸೊ ಆ ರಿಯಾಕ್ಷನ್ ನಾನು ಬರ್ಕೊಳ್ತೀನಿ. ಬೇಸ್ NaOH reacts with an acid called HCl. It gives rise to salt and water ಅಲ್ವಾ. ಯಾವ ಸಾಲ್ಟ್ ಬರುತ್ತೆ ಇಲ್ಲಿ, NaCl ಮತ್ತೆ H2O ಬರುತ್ತೆ. ಸೊ ದಿಸ್ ಇಸ್ salt and here it is water. What is NaOH? NaOH is a base and HCl is an acid. Okay, so this is how we can say the nullify effect ಅಂತ ಕರೀತೀವಿ. ಆಸಿಡ್ ಬೇಸ್ ಆಸಿಡ್ ಅನ್ನ ನಲ್ಲಿಫೈ ಮಾಡ್ತಾ ಹೋಯ್ತು ಅಂತ. ರೈಟ್, ಅಂಡರ್ಸ್ಟುಡ್? ನಾವೀಗ ನೆಕ್ಸ್ಟ್ ಪ್ರಾಪರ್ಟಿಗೆ ಹೋಗೋಣವಾ? ದಟ್ ಈಸ್ ರಿಯಾಕ್ಷನ್ ಆಫ್ ಆಸಿಡ್ಸ್ ಅಂಡ್ ಬೇಸಸ್ ವಿತ್ ಈಚ್ ಅದರ್ ಆಯ್ತಲ್ವಾ. ಈಗ
ನೆಕ್ಸ್ಟ್ ಪ್ರಾಪರ್ಟಿ ಏನು ನೋಡಿ, ರಿಯಾಕ್ಷನ್ ಆಫ್ ಮೆಟಾಲಿಕ್ ಆಕ್ಸೈಡ್ಸ್ ವಿತ್ ಆಸಿಡ್ಸ್. ಆಸಿಡ್ ಮತ್ತೆ ಮೆಟಾಲಿಕ್ ಆಕ್ಸೈಡ್ಗಳು ರಿಯಾಕ್ಟ್ ಆದ್ರೆ ಏನಾಗುತ್ತೆ ಅಂತ. ಸೊ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದ ಕೆಮಿಕಲ್ ಪ್ರಾಪರ್ಟಿ ಆಫ್ ಆಸಿಡ್ಸ್. ಓಕೆ, ಸೊ ಒಂದು ಮೆಟಾಲಿಕ್ ಆಕ್ಸೈಡ್ ಆಸಿಡ್ ಜೊತೆಗೆ ರಿಯಾಕ್ಟ್ ಆದಾಗ ಸಾಲ್ಟ್ ಮತ್ತೆ ವಾಟರ್ನ ಕೊಡುತ್ತೆ. ಏನೇನು ರಿಯಾಕ್ಟ್ ಆಗ್ತಾ ಇದೆ ಗಮನಿಸಿ, ಇದು ತುಂಬಾ ಇಂಟ್ರೆಸ್ಟಿಂಗ್ ಇದೆ. ಮೆಟಾಲಿಕ್ ಆಕ್ಸೈಡ್ ಮತ್ತೆ ಆಸಿಡ್ ಎರಡು ರಿಯಾಕ್ಟ್ ಆಗ್ತಾ ಇದೆ. ಏನ್ ಸಿಗುತ್ತೆ? ಸಾಲ್ಟ್ ಅಂಡ್ ವಾಟರ್. ಈ ಸಾಲ್ಟ್ ಅಂಡ್ ವಾಟರ್ ಬಂದಿದೆ ಅಂದ್ರೆ, ಸೊ ಇಲ್ಲಿ ನಮಗೆ ಯಾವುದೋ ಒಂದು ರಿಯಾಕ್ಷನ್ ಈಗಾಗಲೇ ನೋಡಿದೀವಿ ನಾವು. ಇಲ್ಲಿದೆ ನೋಡಿ ರಿಯಾಕ್ಷನ್, ಸಾಲ್ಟ್ ಅಂಡ್ ವಾಟರ್ ಬಂದಿದೆ. ಅದೆಂತ ರಿಯಾಕ್ಷನ್? ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಆಗಿ ಸಾಲ್ಟ್ ಅಂಡ್ ವಾಟರ್ ಬರಬೇಕಂದ್ರೆ ಏನೇನು ರಿಯಾಕ್ಟ್ ಆಗಬೇಕು? ಆಸಿಡ್ ಮತ್ತೆ ಬೇಸ್ ರಿಯಾಕ್ಟ್ ಆಗಬೇಕು. ಸೊ ಸೇಮ್ ಪ್ರಾಡಕ್ಟ್ಸ್ ಇಲ್ಲೂ ಬರ್ತಾ ಇದೆ, ಸಾಲ್ಟ್ ಮತ್ತೆ ವಾಟರ್ ಸಿಗ್ತಾ ಇದೆ. ಆದರೆ ರಿಯಾಕ್ಟೆಂಟ್ಸ್ ಅನ್ನ ನೋಡಿ, ಒಂದು ಮೆಟಲ್ ಆಕ್ಸೈಡ್ ಇದೆ, ಇನ್ನೊಂದು ಆಸಿಡ್ ಇದೆ. ಹಾಗಾದ್ರೆ ಆಸಿಡ್ ಓಕೆ, ಬೇಸ್ ಇರಬೇಕಾಗಿದ್ದ ಜಾಗದಲ್ಲಿ ಯಾರಿದ್ದಾರೆ? ಮೆಟಲ್ ಆಕ್ಸೈಡ್ಸ್. ಸೊ ಇದರಿಂದ ನಮಗೆ ಗೊತ್ತಾಗೋದೇನು ಅಂತಂದ್ರೆ, ಮೆಟಲ್ ಆಕ್ಸೈಡ್ ಬೇಸ್ ಆಗಿ ವರ್ಕ್ ಆಗ್ತಾ ಇದೆ. ಸೊ ಹಾಗಾಗಿ ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಬೇಸಿಕ್ ಆಕ್ಸೈಡ್ಸ್ ಅಂತ ನಾವು ಕನ್ಕ್ಲೂಷನ್ಗೆ ಬರ್ತೀವಿ. ಅಂದ್ರೆ ದೇ ಆರ್ ನಥಿಂಗ್ ಬಟ್ ಬೇಸಸ್, ಆರ್ ಬೇಸಿಕ್ ಇನ್ ನೇಚರ್. ಹಂಗಿರೋದ್ರಿಂದಾನೇ ಸಾಲ್ಟ್ ಅಂಡ್ ವಾಟರ್ ಸಿಗ್ತಾ ಇದೆ ಆಕ್ಸಿಡ್ ಜೊತೆಗೆ ರಿಯಾಕ್ಟ್ ಆದಾಗ ಅಂತ. ಓಕೆ, ಸೊ ಇದನ್ನ ಒಂದು ಎಕ್ಸಾಂಪಲ್ ಮೂಲಕ ನಾವು ತಿಳ್ಕೊಳ್ತಾ ಹೋಗೋಣ. ದಟ್ ಈಸ್ ಆಕ್ಟಿವಿಟಿ 2.7. ಓಕೆ, ಸೊ ಇಲ್ಲಿ ಏನಾಗ್ತಾ ಇದೆ, ನಾವೇನ್ ಮಾಡಬೇಕು ಅಂತಂದ್ರೆ, ಒಂದು ಟೆಸ್ಟ್ ಟ್ಯೂಬ್ ಒಳಗಡೆ ಕಾಪರ್ ಆಕ್ಸೈಡ್ ಅನ್ನು ತಗೋಬೇಕು. ಟೇಕ್ ಸಮ್ ಕಾಪರ್ ಆಕ್ಸೈಡ್, ಸಾರಿ ಬೀಕರ್ ಅಲ್ಲಿ, ಇನ್ ಎ ಬೀಕರ್. ಓಕೆ, ಅಂಡ್ ಆಡ್ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್ ಸ್ಲೋಲಿ ವೈಲ್ ಸ್ಟರಿಂಗ್. ಸ್ಟರ್ ಮಾಡ್ತಾ 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 ಆ ಕಾಪರ್ ಆಕ್ಸೈಡಿಗೆ ಏನಾಗಬೇಕು ನಾವು? ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನು ಹಾಕಬೇಕು. ಸಿ ಫಾರ್ ಎಕ್ಸಾಂಪಲ್ ಲೈಕ್ ದಿಸ್, ಒಂದು ಬೀಕರ್ ತಗೊಂಡು ಅದರೊಳಗಡೆ ನಾವೇನು ಆ್ಯಡ್ ಮಾಡಬೇಕು? ಕಾಪರ್ ಆಕ್ಸೈಡ್ ಅನ್ನು ತಗೋಬೇಕು. ಕಾಪರ್ ಆಕ್ಸೈಡ್. ಈ ಕಾಪರ್ ಆಕ್ಸೈಡ್ಗೆ ನಾವು ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನು ಆ್ಯಡ್ ಮಾಡಬೇಕು. ಡೈಲ್ಯೂಟ್ HCl ಸ್ಲೋ ಆಗಿ ಆ್ಯಡ್ ಮಾಡಬೇಕು. ಜೊತೆಗೆ ಸ್ಟರ್ ಮಾಡ್ತಾ ಇರಬೇಕು. ಅಂದ್ರೆ ಒಂದು ಗ್ಲಾಸ್ ರಾಡ್ ಅನ್ನು ತಗೊಂಡು ಸ್ಟರಿಂಗ್ ಮಾಡ್ತಾ ಇರಬೇಕು. ಸೊ ಸ್ಟರ್ ಮಾಡ್ತಾ ಮಾಡ್ತಾ ಆಸಿಡ್ ಅನ್ನು ಆ್ಯಡ್ ಮಾಡಬೇಕು. ನಾವೇನು ತಗೊಂಡಿದ್ವಿ? ಕಾಪರ್ ಆಕ್ಸೈಡ್. ಕಾಪರ್ ಇಸ್ ಅ ಮೆಟಲ್ ಆಕ್ಸೈಡ್, ಸೊ ದಟ್ ಕಾಪರ್ ಆಕ್ಸೈಡ್ ಇಸ್ ಎ ಮೆಟಲ್ ಆಕ್ಸೈಡ್. ಮತ್ತೇನು ತಗೊಂಡಿದ್ವಿ? ಒಂದು ಆಸಿಡ್ ತಗೊಂಡಿದ್ವಿ, ಯಾವುದು? HCl. ಎರಡನ್ನ ಮಿಕ್ಸ್ ಮಾಡಿದಾಗ ಸೊಲ್ಯೂಷನ್ ಬ್ಲೂ ಗ್ರೀನ್ ಕಲರ್ಗೆ ಟರ್ನ್ ಆಗುತ್ತೆ. ಅಂಡ್ ಕಾಪರ್ ಆಕ್ಸೈಡ್ ಇದೆಲ್ಲ ಅದು ಡಿಸಾಲ್ವ್ ಆಗುತ್ತೆ. ಓಕೆ, ಈ ಕಲರ್ ಯಾಕೆ ಬಂತು ಇಲ್ಲಿ ಬ್ಲೂ ಗ್ರೀನ್ ಕಲರ್ ಅಂತಂದ್ರೆ, ಅಲ್ಲಿ ರಿಯಾಕ್ಷನ್ ಅಲ್ಲಿ ಒಂದು ಕ್ಲೋರೈಡ್ ಫಾರ್ಮ್ ಆಗಿದೆ. ಕಾಪರ್ ಟು ಕ್ಲೋರೈಡ್ ಫಾರ್ಮ್ ಆಗಿದೆ, CuCl2. ಈ CuCl2 ಫಾರ್ಮ್ ಆಗಿರೋದ್ರಿಂದ ಈ CuCl2 ನ ಕಲರ್ ಬ್ಲೂ ಗ್ರೀನ್ ಇದೆ. ಹಾಗಾಗಿ ಇಲ್ಲಿ ಬ್ಲೂ ಗ್ರೀನ್ ಕಲರ್ ನಮಗೆ ಕಾಣಿಸುತ್ತೆ. ಓಕೆ, ಸೊ ಇದು ರಿಯಾಕ್ಷನ್ ನೋಡೋದಾದ್ರೆ, ನಾವು ಕೆಮಿಕಲ್ ರಿಯಾಕ್ಷನ್ ನಾವು ಬರೆಯೋದಾದ್ರೆ ಏನೇನು ರಿಯಾಕ್ಟ್ ಮಾಡಿಸ್ತಾ ಇದೀವಿ? CuO ಕಾಪರ್ ಆಕ್ಸೈಡ್ ತಗೊಂಡಿದೀವಿ, ಪ್ಲಸ್ ಇನ್ನೇನು ತಗೊಂಡಿದೀವಿ? HCl ಡೈಲ್ಯೂಟ್ HCl ಅನ್ನು ತಗೊಂಡಿದೀವಿ. ಇಟ್ ಗಿವ್ಸ್ ರೈಸ್ ಟು ಈ Cu ಇದೆಲ್ಲ, ಇದು Cl ಜೊತೆಗೆ ರಿಯಾಕ್ಟ್ ಆಗುತ್ತೆ. Cu ವೇಲೆನ್ಸಿ 2 ಇದೆ, ಹಾಗಾಗಿ Cl2 ತಗೊಳ್ತೀವಿ. ಕಾಪರ್ ಕ್ಲೋರೈಡ್ ಪ್ಲಸ್ ವಾಟರ್. ಇಲ್ಲಿ Cl ಒಂದೇ ಇದೆ, ಬ್ಯಾಲೆನ್ಸ್ ಮಾಡೋದಕ್ಕೆ ನಾವೇನ್ ಮಾಡ್ತೀವಿ? 2 ಹಾಕೋತೀವಿ. ಸೊ H2 ಆಗಿತ್ತು, Cl2 ಆಯ್ತು. Cl into 2 2Cl ಆಯ್ತಲ್ವಾ? ಸೊ CuO plus 2HCl gives rise to CuCl2 plus H2O. ಸೊ ಹಿಯರ್ ಮೆಟಾಲಿಕ್ ಆಕ್ಸೈಡ್ಸು ಆಸಿಡ್ ಜೊತೆಗೆ ರಿಯಾಕ್ಟ್ ಆಗಿ ಸಾಲ್ಟ್ ಅಂಡ್ ವಾಟರ್ ಕೊಟ್ಟಿದ್ರಿಂದ ನಾವು ಮೆಟಾಲಿಕ್ ಆಕ್ಸೈಡ್ಸು ಬೇಸಿಕ್ ಇನ್ ನೇಚರ್ ಅಂತ ಹೇಳ್ತೀವಿ. ಓಕೆ, ಇದು ನಿಮಗೆ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳ್ಬೋದು. ಮೆಟಾಲಿಕ್ ಆಕ್ಸೈಡ್ ಆರ್ ಬೇಸಿಕ್ ಇನ್ ನೇಚರ್, ಪ್ರೂವ್ ದಿಸ್ ವಿತ್ ಅನ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ನೀವು ಈ ರಿಯಾಕ್ಷನ್ ಹೇಳ್ಬೋದು. ಇಲ್ಲೇನು ನಿಮಗೆ ಕಾಣಿಸ್ತದಲ್ಲ, ಈ ರಿಯಾಕ್ಷನ್ ಎಕ್ಸ್ಪ್ಲನೇಷನ್ ರೂಪದಲ್ಲಿ ಬರೆದ್ರೆ ಸಾಕಾಗುತ್ತೆ. ಓಕೆ, ಈಗ ಮೆಟಾಲಿಕ್ ಆಕ್ಸೈಡ್ಸ್ ಆಸಿಡ್ ಜೊತೆಗೆ ರಿಯಾಕ್ಟ್ ಆದ್ರೆ ಏನಾಯ್ತು ಅಂತ ಗೊತ್ತಾಯ್ತು. ನೆಕ್ಸ್ಟ್ ಇನ್ನೊಂದು ಪ್ರಾಪರ್ಟಿ ಇದೆ, ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ಬೇಸಸ್ ಜೊತೆಗೆ ರಿಯಾಕ್ಟ್ ಆದ್ರೆ ಏನಾಗುತ್ತೆ ಅಂತ. ಅಲ್ಲಿ ಮೆಟಾಲಿಕ್ ಆಕ್ಸೈಡ್ ತಗೊಂಡಿದ್ವಿ, ಇಲ್ಲಿ ನಾನ್ ಮೆಟಾಲಿಕ್ ಆಕ್ಸೈಡ್ ತಗೊಳ್ತಾ ಇದೀವಿ. ನಾನ್ ಮೆಟಾಲಿಕ್ ಆಕ್ಸೈಡ್ ಮತ್ತೆ ಅಲ್ಲಿ ಆಸಿಡ್ ತಗೊಂಡಿದ್ವಿ, ಅದ್ರ ಬದಲಾಗಿ ಇಲ್ಲಿ ಬೇಸಸ್ ತಗೊಳ್ತೀವಿ. ಇಲ್ಲೂ ಕೂಡ ಸೇಮ್ ಪ್ರಾಡಕ್ಟ್ಸೇ ಸಿಗುತ್ತೆ ನಮಗೆ. ಏನೇನು? ಸಾಲ್ಟ್ ಅಂಡ್ ವಾಟರ್. ಯಾರ್ಯಾರು ರಿಯಾಕ್ಟ್ ಆದ್ರು ಇಲ್ಲಿ? ಬೇಸಸ್ ಮತ್ತೆ ನಾನ್ ಮೆಟಾಲಿಕ್ ಆಕ್ಸೈಡ್ಸ್. ಇದು ಕೂಡ ಅಬ್ಸರ್ವ್ ಮಾಡಿ, ದಿಸ್ ಇಸ್ ಆಲ್ಸೋ ಎ ಸಿಮಿಲರ್ ರಿಯಾಕ್ಷನ್ ಟು ದ ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ಓಕೆ, ಆದ್ರೆ ಅಲ್ಲಿ ಆಸಿಡ್ ಮತ್ತೆ ಬೇಸ್ ರಿಯಾಕ್ಟ್ ಆಗ್ತಾ ಇತ್ತು, ಇಲ್ಲಿ ಬೇಸ್ ಜೊತೆಗೆ ಆಸಿಡ್ ಬರಬೇಕಿತ್ತು. ಆಸಿಡ್ ಬದಲಾಗಿ ಇಲ್ಲಿ ಯಾರು ಬಂದಿದ್ದಾರೆ? ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ಬಂದಿದೆ.
ಸೊ ನಾನ್ ಮೆಟಾಲಿಕ್ ಆಕ್ಸೈಡ್ ಬೇಸ್ ಜೊತೆಗೆ ರಿಯಾಕ್ಟ್ ಆದಾಗ ಸಾಲ್ಟ್ ಅಂಡ್ ವಾಟರ್ ಬರ್ತಾ ಇದೆ ಅಂದ್ರೆ ಈ ನಾನ್ ಮೆಟಾಲಿಕ್ ಆಕ್ಸೈಡ್ಸು ಅಸಿಡಿಕ್ ಇನ್ ನೇಚರ್ ಅಂತ ನಾವು ಈಸಿಯಾಗಿ ಹೇಳ್ಬೋದು. ಓಕೆ, ಸಿನ್ಸ್ ದಿಸ್ ಇಸ್ the reaction similar to the base base and an acid, we can conclude non-metallic oxides are acidic in nature. Okay, so let me prove this with an example. Okay, activity 2.5. okay, so ಇಲ್ಲಿ ಏನಾಗುತ್ತೆ ಅಂತಂದ್ರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನು ತಗೋಬೇಕು, ಒಂದು ಬೇಸ್ ಅದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಎಕ್ಸಾಂಪಲ್ ತಗೊಂಡಿದ್ವಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ that reacts with carbon dioxide. What is this carbon? Carbon is a non-metal and oxide is nothing but non-metallic oxide. Carbon in oxide idu, so carbon dioxide anta kare. So non-metallic oxide ತಗೊಂಡಿದ್ದೀವಿ, ಒಂದು ಬೇಸ್ ತಗೊಂಡಿದ್ದೀವಿ. ಓಕೆ, ಇವೆರಡು ರಿಯಾಕ್ಟ್ ಆಗುತ್ತೆ ಇದು. ಸೊ ರಿಯಾಕ್ಟ್ ಆದಾಗ ಏನು ಸಿಗಬೇಕು? ಆಟೋಮೆಟಿಕಲಿ ಸಾಲ್ಟ್ ಅಂಡ್ ವಾಟರ್ ಸಿಗಬೇಕು. ಓಕೆ, ಹಾಗಾದ್ರೆ ಯಾವ ಸಾಲ್ಟ್ ಸಿಗುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡೋಣ. ಓಕೆ, ಸೊ ಅದಕ್ಕೆ ರಿಯಾಕ್ಷನ್ ಬರೀತೀನಿ ನಾನೀಗ, ನಿಮಗೆ ಗೊತ್ತಾಗ್ಬಿಡುತ್ತೆ ಈಸಿಯಾಗಿ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ CaOH ಟ್ವೈಸ್ ಪ್ಲಸ್ ನಾನ್ ಮೆಟಾಲಿಕ್ ಆಕ್ಸೈಡ್ ಯಾವುದಿಲ್ಲಿ CO2 ಏನು ಕೊಡುತ್ತೆ ಅದು CaCO3 ಪ್ಲಸ್ H2O. ಸೊ ಹಿಯರ್ CaCO3 is nothing but calcium carbonate. Calcium carbonate is a salt. Okay, so here CaOH2 is a base and CO2 is a non-metallic oxides. So that we can say non-metallic oxides are acidic in nature ಅಂತ conclusion ಗೆ ಬರಬಹುದು ನಾವು. Right? Understood? So these are all the chemical properties of some acids and bases. ಓಕೆ, ಸೊ ನೀವೇನು ಮಾಡಬೇಕು ಅಂತಂದರೆ ಒಂದು ಲಿಸ್ಟನ್ನು ಪ್ರಿಪೇರ್ ಮಾಡ್ಕೋಬೇಕು. ಆ ಲಿಸ್ಟಲ್ಲಿ ಏನಿರಬೇಕು ಅಂತಂದರೆ ಒಂದು ಕಡೆಗೆ ಆ್ಯಸಿಡ್ಸ್ ಇರಬೇಕು, ಇನ್ನೊಂದು ಕಡೆಗೆ ಬೇಸಸ್ ಇರಬೇಕು, ಮತ್ತು ರಿಯಾಕ್ಟ್ ಆಗ್ತಕ್ಕಂಥ ರಿಯಾಕ್ಟೆಂಟ್ಸ್ ಇರಬೇಕು. ಆ್ಯಸಿಡ್ಡು ಮೆಟಾಲಿಕ್ ಆಕ್ಸೈಡ್ ಜೊತೆಗೆ ಹೇಗಾಗುತ್ತೆ, ಬೇಸ್ ಹೇಗೆ ರಿಯಾಕ್ಟ್ ಮಾಡುತ್ತೆ ನಾನ್ ಮೆಟಾಲಿಕ್ ಆಕ್ಸೈಡ್ ಜೊತೆಗೆ, ಅದೇ ರೀತಿ ಆ್ಯಸಿಡ್ಡು ಮೆಟಲ್ ಜೊತೆಗೆ ಹೇಗೆ ರಿಯಾಕ್ಟ್ ಮಾಡುತ್ತೆ, ಬೇಸು ಮೆಟಲ್ ಜೊತೆಗೆ ಹೇಗೆ ರಿಯಾಕ್ಟ್ ಮಾಡುತ್ತೆ. ಸಿಂಪಲ್ ಆಗಿ ಪ್ರಾಡಕ್ಟ್ಗಳನ್ನು ಬರ್ಕೊಂಡು ಜೊತೆಗೆ ಒಂದು ಕೆಮಿಕಲ್ ರಿಯಾಕ್ಷನ್ಸನ್ನು ಬರ್ಕೊಂಡು ಒಂದು ಟೇಬಲ್ ರೆಡಿ ಮಾಡ್ಕೊಂಡು ಅದನ್ನ ಅವಾಗ ನೀವು ರಿವೈಸ್ ಮಾಡ್ತಾ ಇರಬೇಕು. ಸೊ ದ್ಯಾಟ್ ಇಟ್ ವಿಲ್ ಬಿ ಈಸಿ. ಆ್ಯಂಡ್ ಆಲ್ಸೋ ಈ ಕೆಮಿಕಲ್ ರಿಯಾಕ್ಷನ್ಸನ್ನು ಬ್ಯಾಲೆನ್ಸ್ಡ್ ಕೆಮಿಕಲ್ ರಿಯಾಕ್ಷನ್ ಬರೆಯೋದು ಅತಿ ಮುಖ್ಯವಾಗಿರುತ್ತೆ. ಸೊ ಬ್ಯಾಲೆನ್ಸ್ಡ್ ಕೆಮಿಕಲ್ ರಿಯಾಕ್ಷನ್ ಬರೀಲಿಲ್ಲ ಅಂತಂದರೆ ನಿಮಗೆ ಎಲ್ಲೋ ಒಂದು ಕಡೆ 2 ಬರೆಯೋದು ಜಾಗದಲ್ಲಿ ಅದನ್ನ ಬಿಟ್ರಿ ಅಥವಾ ಬೇರೆ ನಂಬರ್ ಹಾಕಿದ್ರಿ ಅಂತಂದ್ರೂ ಕೂಡ ಯು ವಿಲ್ ಲೂಸ್ ಆಲ್ ದ ಮಾರ್ಕ್ಸ್. ಯಾಕೆ ಆ ರಿಯಾಕ್ಷನ್ಗೆ ಏನು ಮಾರ್ಕ್ಸ್ ಅಲರ್ಟ್ ಆಗಿರುತ್ತೆ ಅದು ಕಂಪ್ಲೀಟ್ ಆ ಮಾರ್ಕ್ಸ್ ಹೋಗುತ್ತೆ ನಿಮಗೆ. ಹಾಗಾಗಿ ಬ್ಯಾಲೆನ್ಸ್ ಕೆಮಿಕಲ್ ಈಕ್ವೇಷನ್ ಬರೆಯೋದು ಇಂಪಾರ್ಟೆಂಟು. ಆ ಲಿಸ್ಟ್ ಔಟ್ ಮಾಡಿಕೊಂಡು ಯಾವ್ದು ರಿಯಾಕ್ಟ್ ಆಗುತ್ತೆ ಯಾವ್ದು ರಿಯಾಕ್ಟ್ ಆಗಲ್ಲ, ಜೊತೆಗೆ ಎಸ್ಪೆಷಲಿ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಯಾಕೆ ಕರಿತೀವಿ, ಮೆಟಾಲಿಕ್ ಆಕ್ಸೈಡ್ಸು ಮತ್ತು ನಾನ್ ಮೆಟಾಲಿಕ್ ಆಕ್ಸೈಡ್ಸು, ಆಸಿಡಿಕ್ ಯಾವುದು ಬೇಸಿಕ್ ಯಾವುದು ಅನ್ನೋದನ್ನು ನೀವು ನೆನ್ಪಿಟ್ಕೋಬೇಕು. ಸೊ ಭಾಳ ಸರಿ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಬಗ್ಗೆನೂ ಕೂಡ ಕ್ವಶನ್ಸ್ ಕೇಳಿದರೆ ಅದು ತುಂಬ ಈಸಿ ಇದೆ. ಆಸಿಡ್ ರಿಯಾಕ್ಟ್ಸ್ ವಿತ್ ಬೇಸ್ ಗಿವ್ಸ್ ರೈಸ್ ಟು ಸಾಲ್ಟ್ ಆ್ಯಂಡ್ ವಾಟರ್ ಅಂತ ವಿತ್ ಎಕ್ಸಾಂಪಲ್ಸ್ ನೀವು ಅದನ್ನು ನೋಡ್ಕೊಂಡ್ಬಿಟ್ರೆ ಈಸಿಯಾಗಿ ನಿಮಗೆ ಸ್ಕೋರ್ ಮಾಡ್ಬೋದು. ಜೊತೆಗೆ ಇದನ್ನ MCQನಲ್ಲಿ ಎಷ್ಟೊಂದು ಸರಿ ಕೇಳಿದ್ದಾರೆ, ಒಂದು 4 ರಿಯಾಕ್ಷನ್ಸ್ ಕೊಡ್ತಾರೆ, ಇದರಲ್ಲಿ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಯಾವುದಂತ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾರೆ. ಸೊ ನಿಮಗೆ ಅವಾಗ ಫೈಂಡ್ ಔಟ್ ಮಾಡಬೇಕಂದ್ರೆ ಇದೇ ಎಕ್ಸಾಂಪಲ್ ಕೊಡ್ತಾರಂತೇನಿಲ್ಲ, NaOH HCl ಕೊಡ್ತಾರಂತೇನಿಲ್ಲ. ಇದರಲ್ಲಿ NaOH ಬದಲಾಗಿ ಬೇರೆ ಯಾವುದೋ ಬೇಸನ್ನು ಆ್ಯಡ್ ಮಾಡ್ಬೋದು, HCl ಬದಲಾಗಿ ಬೇರೆ ಯಾವುದಾದ್ರು ಆ್ಯಸಿಡನ್ನು ಆ್ಯಡ್ ಮಾಡ್ಬೋದು. ಸೊ ಸಾಲ್ಟು ವಾಟರ್ ಬೇರೆ ಬೇರೆ ಬರುತ್ತೆ, ಯಾವುದು ರಿಯಾಕ್ಟೆಂಟ್ಸ್ ಇದೆ ಅನ್ನೋ ಬೇಸ್ ಮೇಲೆ. ಸೊ ಅವಾಗ ನೀವೇನು ಮಾಡಬೇಕು, ಸೊ ಎಲ್ಲ ಆ್ಯಸಿಡ್ಸು ಎಲ್ಲ ಬೇಸಸ್ನ ಒಂದು ಲಿಸ್ಟ್ ಮಾಡ್ಕೋಬೇಕು, ಯಾವುದು ಆ್ಯಸಿಡ್ ಯಾವ್ದು ಬೇಸು ಯಾವ್ದು ಸಾಲ್ಟ್ ಅಂತ. ಅಟ್ ದ ಎಂಡ್ ಆಫ್ ದಿ ಚಾಪ್ಟರ್ ನಿಮ್ಗೆ ಇದು ಗೊತ್ತಾಗುತ್ತೆ ಸಾಲ್ಟ್ಸು ಎಲ್ಲ ಅಂತ. ನೋಡ್ತಾ ಹೋದಂಗೆಲ್ಲ ನೀವು ಕ್ಲಾಸ್ ಕೇಳ್ತಾ ಒಂದು ಲಿಸ್ಟ್ ಮಾಡ್ಕೋಬೇಕು, ಇದು ಆ್ಯಸಿಡ್ ಇದು ಬೇಸು. ಓಕೆ, ಅದ್ರದ್ದು ಮಾಲಿಕ್ಯುಲರ್ ಫಾರ್ಮುಲಾ ಜೊತೆಗೆ ನಿಮಗೆ ನೇಮ್ ಇವೆರಡನ್ನ ಬರ್ಕೊಂಡ್ರೆ ನಿಮಗೆ ಈಸಿಯಾಗಿ ಒಂದು ಲಿಸ್ಟ್ ಮಾಡ್ಕೊಂಡ್ರೆ ಯಾವ್ದು ಆ್ಯಸಿಡ್ ಯಾವ್ದು ಬೇಸ್ ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ. ವಿತ್ ಫಾರ್ಮುಲಾ ನಿಮಗೆ ಗೊತ್ತಾಗಬೇಕು ಆ್ಯಂಡ್ ವೇಲೆನ್ಸಿ ಸಮೇತ ಗೊತ್ತಿರಬೇಕು. ಸೊ ದಟ್ ಕೆಮಿಕಲ್ ರಿಯಾಕ್ಷನ್ ಬರೆಯೋದಕ್ಕೆ ನಿಮಗೆ ತುಂಬ ಈಸಿ ಆಗುತ್ತೆ. ಓಕೆ, ಸೊ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ವಾಟ್ ಡೂ ಆಲ್ ಆಸಿಡ್ಸ್ ಹ್ಯಾವ್ ಇನ್ ಕಾಮನ್ ಅನ್ನೋವಂಥ ಒಂದು ಕಾನ್ಸೆಪ್ಟನ್ನು ತಿಳ್ಕೊಳ್ಳೋಣ. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕಾಯ್ತಾ ಇರಿ. ಅಲ್ಲಿವರೆಗೂ ಕೀಪ್ ಪ್ರಾಕ್ಟೀಸಿಂಗ್ ಆ್ಯಂಡ್ ಕೀಪ್ ವರ್ಕಿಂಗ್ ಹಾರ್ಡ್. ಟೇಕ್ ಕೇರ್.